ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನಾನಿವತ್ತು ವೃಶ್ಚಿಕ ರಾಶಿಯವರ ಸೂಪರ್ ಸಕ್ಸಸ್ ಸೀಕ್ರೆಟ್ ನ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಈ ವೃಶ್ಚಿಕ ರಾಶಿಯವರೆಲ್ಲ ಯಾವ ಒಂದು ಗ್ರಹವನ್ನ ಪೂಜೆ ಮಾಡ್ಬೇಕು, ಯಾವ ದೇವರನ್ನ ತುಂಬಾ ಅತಿ ಹೆಚ್ಚಾಗಿ ಇವರು ಪಠನೆ ಮಾಡ್ಬೇಕು, ಯಾವ ದೇವ್ರನ್ನ ಇವರು ನೆನ್ಸ್ಕೊಳ್ಬೇಕು, ಹಾಗೆ ಮುಖ್ಯವಾಗಿ ಇವರು ಯಾವ ಒಂದು ಕಲರು, ಯಾವ ನಂಬರ್ನ ಯೂಸ್ ಮಾಡಿದಾಗ ಇವರ ಲೈಫ್ ಅಲ್ಲಿ ಸಕ್ಸಸ್ ನ ನೋಡ್ತಾ ಹೋಗ್ತೀರಿ. ಹಾಗೆ ಇವರ ಒಂದು ಗುಣಲಕ್ಷಣಗಳು ಹೇಗಿರುತ್ತೆ, ಯಾರನ್ನ ಇವರು ನಂಬಬೇಕು, ಯಾವ ರಾಶಿಯವ್ರನ್ನ ಅತಿಯಾಗಿ ಇವರ ಒಂದು ಕೆಲಸದ ವಿಚಾರವಾಗಿರ್ಬೋದು, ಕಂಪನಿ ವಿಚಾರವಾಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಯಾವ ರಾಶಿಯವರು ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ವೃಶ್ಚಿಕ ರಾಶಿ ಅಧಿಪತಿ ಕುಜ. ಕುಜ ಅಂದ್ರೇನೆ ಗೊತ್ತು, ತುಂಬಾ ಸ್ಟ್ರಾಂಗ್ ಅಂತ. ಸ್ಟ್ರಾಂಗ್ ಅಂದ್ರೆ ಈ ಕೆಂಪು ವಸ್ತು ಏನಿದೆ, ನಾವ್ ಈ ಬ್ಲಡ್ ನ ನೋಡಿದ ತಕ್ಷಣ ಅನ್ಕೊಳ್ತೀವಿ ತುಂಬಾ ಸ್ಟ್ರಾಂಗ್. ಕೆಲವರಿಗೆ ಆ ಬ್ಲಡ್ ನ ನೋಡಿದ ತಕ್ಷಣ ಒಂಥರ ತಲೆ ಚಕ್ಕರ್ ಬರೋದು, ಏನೇನೋ ಆಗೋದು, ಅದೆಲ್ಲ ಆಗ್ತಿರುತ್ತೆ. ಆದ್ರೆ ಕೆಂಪು ಅನ್ನೋದು ಈ ಕುಜಗ್ರಹದ ಒಂದು ಸಂಕೇತ ಅಂತ ಹೇಳ್ತೀವಿ. ಹಾಗೆ ಈ ವೃಶ್ಚಿಕ ರಾಶಿಯವರೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅಂತ. ಯಾಕಂದ್ರೆ ಈ ಅಧಿಪತಿ ಕುಜ ಇದ್ದಾರಲ್ಲ, ಅವ್ರು ಹೇಗೆ ಅಂತಂದ್ರೆ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರೋದು. ಸ್ಪೋರ್ಟ್ಸ್ ಸೆಕ್ಟರ್ ಅಲ್ಲಿ ಬಂದಾಗ ಅವ್ರು ಏನೇ ಕೆಲಸ ಮಾಡ್ಲಿ ಅದ್ರಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಹಾಗೆ ಅವರು ನೋಡೋದಿಕ್ಕೆ ತುಂಬಾ ಹೈಟ್ ಪರ್ಸನಾಲಿಟಿ ಜಾಸ್ತಿ ಇರ್ತಾರೆ. ಅವರು ತುಂಬಾ ಅತಿ ಹೆಚ್ಚು ಮತ್ತೆ ಅವರ ದೇಹದ ಒಂದು ಸೌಂದರ್ಯ ಕೂಡ ಹಾಗೆ ಇರುತ್ತೆ. ಅವರ ಒಂದು ಹೆಂಗಸಿನ ರೂಪ ನೋಡಿದಾಗ ಕೂಡ ಅವರಲ್ಲಿ ಗಂಡಸಿನ ಒಂದು ರೂಪ ಕಾಣಿಸ್ತಾ ಇರುತ್ತೆ. ಅಂದ್ರೆ ತುಂಬಾ ಸ್ಟ್ರಾಂಗ್ ಲೇಡಿ ಆಗಿರ್ತಾರೆ. ಜೆಂಟ್ಸ್ ಆದ್ರೆ, ಗಂಡಸರಾದ್ರೆ ಅವರು ಕೂಡ ಹಾಗೆ ಇರ್ತಾರೆ, ಸದೃಢವಾಗಿ ಇರ್ತಾರೆ ಅವರು. ಹಾಗೆ ಅವರು ತುಂಬಾ ಹೇಗೆ ಅಂತಂದ್ರೆ ಪ್ರತಿಭಾವಂತ ರಾಶಿ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರು ಪ್ರಾಮಾಣಿಕ, ಅಂದ್ರೆ ತುಂಬಾ ನಿಯತ್ತಿಗೆ ಹೆಸರು ಮಾಡಿರುವಂತ ಒಂದು ರಾಶಿ ಅಂತ ಹೇಳ್ತೀನಿ. ಇವರು ಯಾರನ್ನಾದ್ರೂ ನಂಬಿದ್ರೆ ಅತಿಯಾಗಿ ನಂಬ್ತಾರೆ. ಆದ್ರೆ ಯಾರನ್ನೋ ಅವ್ರು ನಂಬೋದು ಕಷ್ಟ ಇರುತ್ತೆ. ವೃಶ್ಚಿಕ ರಾಶಿಯವರು ಯಾರನ್ನಾದ್ರೂ ನಂಬೋದು ತುಂಬಾ ಕಷ್ಟ, ಬಿಲೀವ್ ಮಾಡೋದು ತುಂಬಾ ಕಷ್ಟ. ತುಂಬಾ ಅನುಮಾನದ ಒಂದು ಛಾಯೆ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ನಿಮ್ ಮನೇಲಿ ಯಾರಾದ್ರೂ ವೃಶ್ಚಿಕ ರಾಶಿಯವರಿದ್ರೆ ನೋಡ್ಕೊಳ್ಳಿ. ಹೇಗೆ ಅಂತಂದ್ರೆ ಏನಾದ್ರೂ ಏನೋ ಒಂದ್ ಕೆಲ್ಸ ಮಾಡ್ಬೇಕಾದ್ರೂ 100 ಬಾರಿ ಯೋಚನೆ ಮಾಡ್ತಾರೆ. ಕೆಲ್ಸ ಮಾಡಿಲ್ವಾ ಅದನ್ನ ಮಾಡಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ಆದ್ರೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ. ಇವಾಗ ಅದ್ರಲ್ಲಿ ಪಾಸಿಟಿವ್ ಗಿಂತ ನೆಗೆಟಿವ್ನೇ ಜಾಸ್ತಿ ಹುಡುಕ್ತಾ ಇರ್ತಾರೆ. ಅಂದ್ರೆ ಅತಿಯಾಗಿ ಯಾರನ್ನೂ ನಂಬಲ್ಲ ಅಂತ ಇವರ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಹಾಗೆ ಇವರು ರಹಸ್ಯಗಳನ್ನ ತುಂಬಾ ಬಹಿರಂಗ ಪಡಿಸಲ್ಲ, ತುಂಬಾ ಸೀಕ್ರೆಟ್ ಮನುಷ್ಯರು ಕೂಡ. ವೃಶ್ಚಿಕ ರಾಶಿಯವರು ಅತಿಯಾಗಿ ಯಾರ ಹತ್ರನು ಅವರ ಒಂದು ಯೋಜನೆ ಆಗಿರ್ಬೋದು, ಅವರ ಒಂದು ರಹಸ್ಯವನ್ನಾಗಿರ್ಬೋದು ಅತಿಯಾಗಿ ಗೌಪ್ಯವಾಗಿರ್ತಾರೆ ಅಂತ ಹೇಳ್ಬೋದು. ಇವರ ಒಂದು ಅತಿ ಹೆಚ್ಚು ಈ ಸೀಕ್ರೆಟ್ ಕೆಲಸಗಳೆಲ್ಲ ಯಾರು ಮಾಡ್ತಾರೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವರೆಲ್ಲ ಕೂಡ ಈ ವೃಶ್ಚಿಕ ರಾಶಿಯ ಒಂದು ಸೆಕ್ಟರ್ಗೆ ಬರ್ತಾರೆ. ಪೊಲೀಸು ಮತ್ತೆ ಮನಃಶಾಸ್ತ್ರಜ್ಞರು, ಹಾಗೆ ಒಂದು ಸೈಂಟಿಸ್ಟ್ ಅಂತ ಅಂದ್ರೆ ಏನಾದ್ರೂ ಒಂದು ಕಂಡಿಡಿಯೋದು, ಸೈನ್ಸ್ ಮಾಡೋದು, ಅವರು ಎಲ್ಲರೂ ಕೂಡ ಈ ಒಂದು ಸೆಕ್ಟರ್ಗೆ ಬರ್ತಾರೆ ಅಂತ ಹೇಳ್ಬೋದು. ಹಾಗೆ ವಿಜ್ಞಾನಿಗಳು, ಈ ಫಿಸಿಯೋಥೆರಪಿಸ್ಟ್ ಅಂತ ಇರ್ತಾರೆ, ಅವರು ಕೂಡ ಏನಾದ್ರೂ ಸರ್ಚ್ ಮಾಡುವಂತವ್ರೆ ಈ ಒಂದು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಹಾಗೆ ಇನ್ನೊಬ್ರು ರಹಸ್ಯಗಳನ್ನ ತಿಳ್ಕೊಳ್ತಾ ಹೋಗ್ತಾರೆ. ಅವ್ರಿಗೆ ಇದೊಂದು ಕ್ರೇಜ್ ಇರುತ್ತೆ, ಬೇರೆಯವರ ಒಂದು ರಹಸ್ಯಗಳನ್ನ ತಿಳ್ಕೊಳ್ಳುವಂತ ಒಂದು ಹುದ್ದೆ ಆಗಿರ್ಬೋದು, ಅಥವಾ ನಾರ್ಮಲ್ ಆಗಿದ್ರು ಕೂಡ ವೃಶ್ಚಿಕ ರಾಶಿಯವರು ಅವರ ಪಕ್ಕದಲ್ಲಿರುವವರ ಒಂದು ಜೀವನ ಶೈಲಿ ಆಗಿರ್ಬೋದು, ಅವರ ರಹಸ್ಯ ಆಗಿರ್ಬೋದು, ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಅವರ ಪ್ರೀತಿ ಅಂತ ಬಂದಾಗ, ಪ್ರೀತಿಯಲ್ಲಿದ್ದಾಗ ಅವರು ತುಂಬಾ ನಿಷ್ಠಾವಂತರು ಅಂತ ಹೇಳ್ಬೋದು. ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅತಿಯಾಗಿ ನಿಷ್ಠೆಯಾಗಿ ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ವಿಶ್ವಾಸಕ್ಕೆ ತುಂಬಾ ಅರ್ಹರು ಅಂತ ಹೇಳ್ಬೋದು. ಹಾಗೆ ಇವರು ಏನಕ್ಕಾದ್ರೂ ಆಗ್ಲಿ ತುಂಬಾ ಟೈಮ್ ತಗೊಂಡು ನಿರ್ಧಾರ ತಗೊಳ್ಳುವಂತ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಅಂದ್ರೆ ಟೈಮ್ ತಗೊಳ್ತಾರೆ ಇವ್ರು. ಹಾಗಾಗಿ ಇವ್ರಿಗೆ ಅತಿ ಹೆಚ್ಚು ಇವ್ರಿಗೆ ತುಂಬಾ ಕಲರ್ ಅಂತ ಬಂದಾಗ ನೋಡಿ, ಕುಜ ಅಂತ ಹೇಳಿದ್ರೆ ಇವ್ರಿಗೆ ಕೆಂಪು ಬಣ್ಣ ಅತಿ ಹೆಚ್ಚು ಇವ್ರಿಗೆ ಉಪಯುಕ್ತವಾದ ಬಣ್ಣ ಅಂತ ಹೇಳ್ಬೋದು. ತುಂಬಾ ಲಕ್ಕಿ ಕಲರ್ ಅಂತ ಕೂಡ ಹೇಳ್ಬೋದು. ಅದರ ಜೊತೆ ಕಿತ್ತಳೆ ಮತ್ತೆ ಹಳದಿ ಬಣ್ಣ ಕೂಡ ಇವ್ರಿಗೆ ತುಂಬಾ ಲಕ್ ಅನ್ನ ತಂದ್ಕೊಡುತ್ತೆ. ಈ ಬಣ್ಣವನ್ನ ಇವರು ಅತಿ ಹೆಚ್ಚು ಫಾಲೋ ಮಾಡ್ತಿದ್ರೆ ಇವರ ಒಂದು ಥೀಮ್ ಅಂದ್ರೆ ಇವ್ರು ಎಲ್ಲಿರ್ತಾರೋ ಅಲ್ಲಿ, ಅಥವಾ ಇವ್ರ ಹಾಕೊಳ್ಳೋ ಬಟ್ಟೆಯಿಂದ ಇವ್ರು ಏನ್ ಯೂಸ್ ಮಾಡ್ತಾರೆ ಅದ್ರಲ್ಲೆಲ್ಲ ಸ್ವಲ್ಪ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣವನ್ನ ಯೂಸ್ ಮಾಡ್ತಾ ಬಂದಲ್ಲಿ ತುಂಬಾ ಸಕ್ಸಸ್ ನ ನೋಡ್ತಾರೆ. ಇವ್ರಿಗೆ ಆಗುವಂತ ನಂಬರ್ ಅಂತ ಬಂದಾಗ ನೋಡಿ, ಇವರು 4, 6, 13, 15, 24 ಈ ತರ ನಂಬರ್ಗಳನ್ನ ಅವ್ರು ಚೂಸ್ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ತುಂಬಾ ಏಳಿಗೆಯನ್ನ ನೋಡ್ತಾ ಹೋಗ್ತಾರೆ. ಇವರ ಒಂದು ಅದೃಷ್ಟದ ಸಂಖ್ಯೆ ಅಂತ ಕೂಡ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ
ತುಂಬಾ ಅವ್ರಿಗೆ ಅದೃಷ್ಟ ತಂದ್ಕೊಡುವಂತ ಒಂದು ವೃಕ್ಷ ಅಂದ್ರೆ ಕಗ್ಗಲಿ ವೃಕ್ಷ. ಈ ಕಗಲಿ ವೃಕ್ಷವನ್ನ ಇವರು ಎಲ್ಲಾದ್ರೂ ನೋಡಿದ್ದೇ ಆದಲ್ಲಿ ವೃಶ್ಚಿಕ ರಾಶಿಯವರು ಅದನ್ನ ಒಂದ್ಸತಿ ಮುಟ್ಟಿ, ಇಲ್ಲ ಅದರ ಒಂದು ಎಲೆ ಅಥವಾ ಅದರ ಒಂದು ಕಡ್ಡಿಯನ್ನ ತಂದು ನಿಮ್ಮ ಒಂದು ಟ್ರೆಸರ್, ನೀವೇನು ದುಡ್ಡು ಕಾಸು ಇಡ್ತೀರಾ ಆ ಒಂದು ಜಾಗದಲ್ಲಿ ನೀವು ಇಟ್ಕೊಳ್ತಾ ಬನ್ನಿ. ಹಾಗೆ ನಿಮ್ಮ ಒಂದು ಟೇಬಲ್ ಏನಿರುತ್ತೆ, ನಿಮ್ಮ ಆಫೀಸ್ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಅದರ ಒಂದು ತುಂಡನ್ನ ಹಾಕಿದಾಗ ವೃಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚು ಲಾಭವನ್ನ ನೋಡ್ತಾ ಬರ್ತೀರಿ. ಅಂದ್ರೆ ಅವರ ಒಂದು ಯಶಸ್ಸಿನ ಏಳಿಗೆಯನ್ನ ಕಾಣ್ತಾ ಬರ್ತೀರಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಕಲ್ಲು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್, ಇದು ಎರಡನ್ನೂ ಸಹ ನೀವು ಯೂಸ್ ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ಅಧಿಪತಿ ಕುಜನನ್ನ ಅಂದ್ರೆ ಅಂಗಾರಕನನ್ನ ಮನೆಯಲ್ಲಿ ಇಟ್ಕೊಂಡಿರೋ ತರ ಇರುತ್ತೆ. ಅಂದ್ರೆ ನಿಮ್ಮ ಒಂದು ರಾಶಿಯಾಧಿಪತಿ ಕುಜ ಬಂದು ನಿಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ. ಯಾಕಂದ್ರೆ ಫಸ್ಟ್ ನಾವ್ ಏನೇ ಮಾಡ್ಬೇಕಂದ್ರೂ ನಮ್ಮ ರಾಶಿ ನೋಡ್ಕೊಳ್ಳೋದು ಮುಖ್ಯ ಅಲ್ಲ, ರಾಶಿಯ ಅಧಿಪತಿ ಕೂಡ ನಮ್ಗೆ ಸಾಥ್ ಕೊಡ್ಬೇಕು. ಅಂದ್ರೆ ನಮ್ಮ ಅಧಿಪತಿನೇ ನಮ್ನ ನಡ್ಸೋರಾಗಿರ್ತಾರೆ. ಅದು ಒಂದು ಗ್ರಹ, ಅಂಗಾರಕನ ಒಂದು ಕೃಪೆ ನಿಮ್ ಮೇಲಿದ್ದಾಗ ನೀವು ನೋಡಿ ಪ್ರಾಪರ್ಟಿ ವಿಷಯ ಆಗಿರ್ಬೋದು, ಮನೆ ವಿಷಯ ಆಗಿರ್ಬೋದು, ಅಥವಾ ನೀವೇನ್ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ನಿಮ್ಗೆ ಯಾವ್ದೋ ಒಂದು ಜಾಗ ಬರುತ್ತೆ ಹೋಗುತ್ತೆ ಅದರಿಂದ ದುಡ್ಡನ್ನ ಸಂಪಾದನೆ ಮಾಡೋದು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಗೌರ್ಮೆಂಟ್ ಜಾಬ್ ಏನಿರುತ್ತೆ ನೋಡಿ, ನಾನು ಹೇಳ್ದೆ ಮಿಲಿಟರಿ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಈ ಏನೇ ಒಂದು ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಆ ಒಂದು ಕೆಲಸ ಕೂಡ ನಮ್ಗೆ ಆಗ್ಬೇಕು ಅಂತಂದ್ರೆ ಈ ಕುಜನ ಒಂದು ಕುಜನ ಅನುಗ್ರಹ ನಮ್ಮ ಮೇಲಿರ್ಬೇಕು. ಹಾಗೆ ನಾವು ಒಂದು ಹೋಟೆಲ್ ನಡೆಸ್ತೀವ, ಅದು ತುಂಬಾ ಚೆನ್ನಾಗಿ ವೃದ್ಧಿ ಆಗ್ಬೇಕಾ, ಅದಕ್ಕೂ ಕೂಡ ನಮ್ಗೆ ಕುಜನೇ ಕಾರಣಕರ್ತನಾಗಿರ್ತಾನೆ. ಹಾಗಾಗಿ ಕುಜ ಗ್ರಹದ ಒಂದು ಸ್ಟೋನ್ ಅನ್ನ ನೀವು ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದೆ ಆದಲ್ಲಿ ವೃಶ್ಚಿಕ ರಾಶಿಯವರು ಅಥವಾ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೊಂಡಾಗಿರ್ಲಿ, ನಿಮ್ಗೆ ತುಂಬಾ ಸಕ್ಸಸ್ ಅನ್ನೋದು ಇದ್ರಲ್ಲೇ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಈ ನಮ್ಮ ನಂಬರು, ಡೇಟು ಇದನ್ನ ಕೂಡ ನೀವು ಟ್ಯೂನ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಈ ನಮ್ಮ ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಒಂದು ಬ್ರೇಸ್ಲೆಟ್ ನ ನಮ್ಮ ಸಂಸ್ಥೆಗೆ ಕರೆ ಮಾಡಿದಾಗ ನಿಮ್ಮಲ್ಲಿಗೆ ಅವರು ತಲುಪಿಸ್ಕೊಡ್ತಾರೆ. ನಮ್ಮ ಮೀತಾ ಕ್ರಿಸ್ಟಲ್ ಅನ್ನೋ ಒಂದು ಸಂಸ್ಥೆಗೆ ನೀವು ಕರೆ ಮಾಡಿ ಅದನ್ನ ಕೇಳಿ ಪಡ್ಕೊಳ್ಬಹುದು. ಅದರ ಬಗ್ಗೆ ಕೂಡ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಕುಜನ ಗ್ರಹದ ಒಂದು ಬ್ರೇಸ್ಲೆಟ್ ನ ನೀವು ಕೈಗೆ ಹಾಕೊಂಡಿದ್ದೆ ಆದಲ್ಲಿ ನಿಮ್ಗೆ ಯಾವುದೇ ಒಂದು ಟಯರ್ಡ್ನೆಸ್ ಇರೋದಿಲ್ಲ. ಅಂದ್ರೆ ಕುಜ ಎಷ್ಟು ನಿಮ್ಗೆ ಸ್ಟ್ರಾಂಗ್ ಆಗಿರ್ತೀರೋ ನೀವು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತೀರಾ. ಮೆಂಟಲಿ ಮತ್ತೆ ನೀವು ಫಿಸಿಕಲಿ ಎಲ್ಲದ್ರಲ್ಲೂ ಕೂಡ ನೀವು ಮುಂದೆ ನುಗ್ಗುತ್ತಾ ಇರ್ತೀರಿ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಕೆಟ್ಟ ಒಂದು ಪರಿಣಾಮಗಳು ಕೂಡ ನಿಮ್ ಮೇಲೆ ಬೀರೋದಿಲ್ಲ. ಹಾಗಾಗಿ ನೀವು ತಪ್ಪದೀರ ನೀವು ಈ ನಂಬರ್ಗೆ ಕರೆ ಮಾಡಿ. ಹಾಗೆ ನಮ್ಮ ಒಂದು ಏನು ಸ್ಟೋನ್ ಇದೆ, ಕುಜನಿಗೆ ಸಂಬಂಧಪಟ್ಟಂತ ಸ್ಟೋನು, ದಯವಿಟ್ಟು ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಇರ್ತೀರಾ ಅವರೆಲ್ಲ ಈ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ನಿಮ್ಮ ಕುಜ ಗ್ರಹದ ಒಂದು ಅಂಶವನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಕಲರ್ನ ನೀವು ಚೂಸ್ ಮಾಡ್ಕೊಂಡು ನಿಮ್ಮ ಒಂದು ಕೆಂಪು ಕಲರು ಹಾಗೆ ನಿಮ್ಮ ಹಳದಿ ಬಣ್ಣವನ್ನ ನೀವು ಅತಿ ಹೆಚ್ಚು ಯೂಸ್ ಮಾಡ್ತಾ ಬನ್ನಿ. ಇದ್ರಲ್ಲಿ ಕೂಡ ನೀವು ಸಕ್ಸಸ್ ನ ನೋಡ್ತಾ ಹೋಗ್ತೀರಾ. ನಿಮ್ಮ ದಿನನಿತ್ಯದ ನಂಬರ್ ಅನ್ನ ನೀವು ಚೂಸ್ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಒಂದು ಗುಡ್ ನಂಬರ್ ಏನಿದೆ ಅದನ್ನ ನೀವು ಯೂಸ್ ಮಾಡ್ತಾ ಬನ್ನಿ. ಇದೆಲ್ಲವೂ ಕೂಡ ನಿಮ್ಮ ಯಶಸ್ಸಿನ ಏಳಿಗೆಗೆ ಕಾರಣ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿ ತಗೊಳ್ಳಿ ನಮ್ಮ ಸಂಸ್ಥೆಯಿಂದ. ಹಾಗೆ ಈ ಒಂದು ಬ್ರೇಸ್ಲೆಟ್ ಮತ್ತೆ ಒಂದು ಕ್ರಿಸ್ಟಲ್ ನ ನೀವು ನಿಮ್ಮಲ್ಲಿಗೆ ನೀವು ತರಿಸ್ಕೊಳ್ಬಹುದು. ಆನ್ಲೈನ್ ಮುಖಾಂತರ ಕೂಡ ನೀವು ತರಿಸ್ಕೊಳ್ಬಹುದು. ಮುಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.